Assalamualaikum warahmatullahi wabarakatuh. ಅಲ್ಲಾಹುವಿನ ಕರುಣೆಯಿಂದ ಸಫಲ ನಮ್ಮ ಜೀವನ, ಅವನ ಜ್ಞಾನದಿಂದ ನಮ್ಮ ಬಾಳುವನ ಪಾವನ. ಭೂಮಿ ಗಗನ ಸೃಷ್ಟಿಗೆಲ್ಲ ಅವನ ತಾನೇ ಕಾರಣ, ಹಗಲು ಇರುಳು ಅವನ ಮಹಿಮೆ ಸ್ಮರಣ ನಮಗೆ ತೋರಣ, ಹಗಲು ಇರುಳು ಅವನ ಮಹಿಮೆ ಸ್ಮರಣ ನಮಗೆ ತೋರಣ. ಆದಿ ಕಾಲದಿಂದ ಜಗದಿ ರೂಪಗೊಂಡು ನಿಂತಿದೆ, ಎಲ್ಲ ಜನರ ಭಕ್ತಿಗಾಗಿ ಕಾವ ಎತ್ತು ನಿಂತಿದೆ. ಸತ್ಯ ಕ್ರಾಂತಿ ಎತ್ತಿ ತೋರದಿರಿಗೆಷ್ಟು ನಬಿಯರು, ಸತ್ಯಕ್ಕಾಗಿ ದೀನಿಗಾಗಿ ಮಡಿದರೆಷ್ಟು ಶೂರರು. ಅಲ್ಲಾಹುವಿನ ಕರುಣೆಯಿಂದ ಸಫಲ ನಮ್ಮ ಜೀವನ. ಧನ್ಯವಾದಗಳು. ಗುರುಗಳೇ ಮತ್ತು ಸ್ನೇಹಿತರೆ ಎಲ್ಲರಿಗೂ ಅಸ್ಸಲಾಮು ಅಲೈಕುಂ. ನಾನು ದಯಾನ್ ಅಹ್ಮದ್. ನಾನು 4ನೆಯ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಬ್ರೇನಿಶ್ ಗಾರ್ ಅಂತಾರಾಷ್ಟ್ರೀಯ ಶಾಲೆ. ಇಂದು ನಾನು ನಿಮಗೆ ವಿಧಾನಸೌಧ ಬಗ್ಗೆ ತಿಳಿಸುತ್ತೇನೆ. ವಿಧಾನಸೌಧ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರದಲ್ಲಿದೆ. ಇದನ್ನು ರಾಜ್ಯ ಸರ್ಕಾರದ ಕಚೇರಿಯಾಗಿ ಬಳಸುತ್ತಾರೆ. ಇಲ್ಲಿ ವಿಧಾನ ಮಂಡಲದ ಅಧಿವೇಶನ ಸಹ ನಡೆಯುತ್ತವೆ. ಇದರ ನಿರ್ಮಾಣ 1951ರಲ್ಲಿ ಆರಂಭವಾಗಿ 1956ರಲ್ಲಿ ಮುಗಿಯಿತು. ಇದು ಬೆಂಗಳೂರು ನಗರದ ಪ್ರಮುಖ ಆಕರ್ಷಣೆಯಾಗಿದೆ. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಧನ್ಯವಾದ. ಜೈ ಕರ್ನಾಟಕ. ಜೈ ಹಿಂದ್. ಜೈ ಕರ್ನಾಟಕ. ಕನ್ನಡವೇ ಸತ್ಯ. ಹೇಳಿ ಸ್ವಾಮಿ. ನಾನು ಗಾ ಮಾತಾಡ್ತಿರೋದು. ಏನು ಗಾ ಅಂತ ಏನ್ ಕೇಳ್ತಾ ಇದ್ದೀರಾ? ಏನ್ ಬೇಕಾದ್ರೂ ಆಗ್ಬಹುದು. ಸದ್ಯಕ್ಕೆ ಕನ್ನಡಿಗ ಅಂತ ಇಟ್ಕೊಳ್ಳಿ. ಏನ್ ಬೇಕಾಗಿತ್ತು? ಓ, ರಾಜ್ಯೋತ್ಸವ ಮಾಡ್ತಾ ಇದ್ದೀರಾ? ಮಾಡಿ ಮಾಡಿ. ನೀವೆಲ್ಲ ಒಂಥರ ಬ್ರಹ್ಮ ಕಮಲ. ಹೀಗೆ ವರ್ಷಕ್ಕೆ ಒಂದೇ ಸಲ ಅರಳುವುದು, ಒಂದೇ ದಿನ ಉಳಿಯುವುದು. ಮತ್ತೆ ನಿಮ್ಮ ಬಾಯಿಂದ ಕನ್ನಡ ಕೇಳ್ಬೇಕೆಂದ್ರೆ 1 ವರ್ಷ ಕಾಯಬೇಕು. ಹೋಗ್ಲಿ, ರಾಜ್ಯೋತ್ಸವಕ್ಕೆ ಏನ್ ಮಾಡ್ತಾ ಇದ್ದೀರಾ? ಓ, ಮನೆಗೆ ಬರ್ತಾ ಇದ್ದೀರಾ? ಬನ್ನಿ ಬನ್ನಿ. ಕನ್ನಡನ ಬೆಳೆಸೋದಂದ್ರೆ ಕನ್ನಡನ ಬಳಸೋದಕ್ಕಂದ್ರೆ ಇವರೆಲ್ಲ ಕಡಿಮೆ ಬಳಸ್ಬಿಟ್ಟು ಜಾಸ್ತಿ ಉಳಿಸೋ ಜನ. ಮುಂದಿನ ಜನಾಂಗಕ್ಕೆ ಕನ್ನಡನ ಉಳಿಲಿ ಅಂತ ಇಷ್ಟು ಬಳಸುತ್ತಾರೆ. 4 ಇಂಗ್ಲಿಷ್ ಪದಗಳ ಮಧ್ಯ ಒಂದು ಕನ್ನಡ ಪದನ ಹೀಗೆ ಚೆಲ್ಬಿಡ್ತಾರೆ. ಬೆಳಿಗ್ಗೆ ಆಯ್ತು ಅಂದ್ರೆ ಗುಡ್ ಮಾರ್ನಿಂಗ್ ಸರ್, ಬ್ರೇಕ್ಫಾಸ್ಟ್ ಆಯ್ತಾ ಸರ್ ಅಂತಾರೆ. ಗುಡ್ ಇಂಗ್ಲಿಷು, ಮಾರ್ನಿಂಗ್ ಇಂಗ್ಲಿಷು, ಸರ್ ಇಂಗ್ಲಿಷು, ಬ್ರೇಕ್ ಇಂಗ್ಲಿಷು, ಫಾಸ್ಟ್ ಇಂಗ್ಲಿಷು ಆಯ್ತಾ ಒಂದೇ ಒಂದು ಕನ್ನಡ. ಆವಾಗಿನ ಕಾಲದಲ್ಲಿ ಏನಂತಿತ್ತು? ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಹಾಗಾದರೆ ಇವಾಗ ಅಮ್ಮನಿಗೆ ವಯಸ್ಸಾಯ್ತಮ್ಮ, ವೃದ್ಧಾಶ್ರಯ ಸೇರಿಸೋದಮ್ಮ, ಅಲ್ಲಿಗೆ ಬಂದಿರ. ಕನ್ನಡ ಅಂದರೆ ಇವರೆಲ್ಲ ವೃದ್ಧಾಶ್ರಮಕ್ಕೆ ಸೇರ್ಬಿಟ್ಟಿಸಿದ್ದಾರೆ. ಬರೀ ನನ್ನಂತ ವಯಸ್ಸಾದವರು ಕನ್ನಡ ಮಾತ್ರ ಪುಸ್ತಕ ಓದೋದು, ಕನ್ನಡ ಹಾಡು ಕೇಳೋದು, ಕನ್ನಡ ಧಾರಾವಾಹಿ ನೋಡೋದು, ಕನ್ನಡ ಸಂಘದ ಕಾರ್ಯಕ್ರಮ ಹೋಗೋದು, ಕನ್ನಡ ಉಸಿರೋಡೋದು. ಬರಪ್ಪ ಬರ್ರಿ, ಒಳಗ್ ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಇದು ಗುಡ್ ಮಾರ್ನಿಂಗ್ ಕರ್ನಾಟಕ. ಹ್ಯಾಪಿ ಕನ್ನಡ ರಾಜ್ಯೋತ್ಸವ ಸರ್. ಇದು ಸುಂದರ ಕನ್ನಡ ರಾಜ್ಯೋತ್ಸವ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸರ್. ಇದು ಮಿನ ಶುಭಾಶಯ. ನಾವು ಕನ್ನಡವನ್ನೇ ಕಾಪಾಡೋಕೆ ಬಂದಿರೋದು ಸರ್. ಕನ್ನಡನ್ನು ಯಾರು ಕಾಪಾಡಬೇಕಾಗಿಲ್ಲ ಕಣ್ರೋ. ನೀವು ಹುಟ್ಟೋಕೆ ಮುಂಚೆನೂ ಕನ್ನಡ ಇತ್ತು, ನೀವು ಹೋದ್ಮೇಲೇನು ಕನ್ನಡ ಇರುತ್ತೆ. ನೀವೇನು ಕನ್ನಡನ್ನು ಕಾಪಾಡಬೇಕಾಗಿಲ್ಲ, ಕನ್ನಡವೇ ನಿನ್ನನ್ನು ಕಾಪಾಡಬೇಕು. ಮೊದಲು ಅದನ್ನು ತಿಳಿಸ್ಕೊಳ್ಳಿ. ಸರ್, ನೀವು ಕನ್ನಡಕ್ಕೋಸ್ಕರ ಏನ್ ಮಾಡ್ತೀರಾ ಹೇಳಿ ಸರ್? ಮಾತಿಗೆ ಮುಂಚೆ ಮಾತ್ ಕೊನೆಗೆ ಈ ಸಾರ್ ಸುರಿಯೋದನ್ನ ಬಿಟ್ಬಿಡಿ. ಕನ್ನಡ ಶಬ್ದಗಳನ್ನು ಕೋರಿತಾ ಇದ್ಯಾ? ಅಣ್ಣ ಅಣ್ಣಿ, ತಮ್ಮ ಅಣ್ಣಿ, ಬಂಧು ಅಣ್ಣಿ, ಬೆಳಗ್ಗೆ ಅನ್ನಿ, ಅದೆಲ್ಲ ಬಿಟ್ಟು ಏನಿದು ಸಾರ್ ಅಂತೀರಾ? ನನಗೆ ಗೊತ್ತಿರೋವು ಒಂದೇ, ಅನ್ನ ಸಾರು. ಅಯ್ಯೋ
ಹೋಗ್ಲಿ ಬಿಡಿ ಸರ್. ನೀವು ಕನ್ನಡಕ್ಕೋಸ್ಕರ ಏನ್ ಮಾಡ್ತೀರಾ ಹೇಳಿ ಸರ್. ನಾನು ಕನ್ನಡಗೋಸ್ಕರ ಏನ್ ಮಾಡಿದ್ನಿ ಅಂತ ಕೇಳ್ತಾ ಇದ್ದೀಯಾ? ಕನ್ನಡ ನಿಂದರನಂತ ಕೈಯಲ್ಲಿ ಹಾಕ್ದೆ ರುಬ್ಬೂಸ್ ಅನ್ಕೊಂಡ್ರ? ಕನ್ನಡ ಅಂದ್ರೆ ಶಕ್ತಿ, ಕನ್ನಡ ಅಂದ್ರೆ ನಾಡು, ಕನ್ನಡ ಅಂದ್ರೆ ನುಡಿ. ನಾವು ತಿನ್ನೋ ಅನ್ನ, ಉಸಿರಾಡು ಗಾಳಿ, ನಡೆಯೋ ನೆಲ, ನೋಡೋ ಆಕಾಶ. ಕನ್ನಡ ಅಂದ್ರೆ ಸ್ನೇಹ, ಸಂಬಂಧ, ಕುಟುಂಬ, ಪರಿವಾರ, ವಿಶ್ವ, ದೇವರು, ಭಕ್ತಿ. ಓಡಾಡಿದರೆ ನಡೆ, ಮಾತನಾಡಿದರೆ ನುಡಿ, ಪೂಜಿಸಿದರೆ ಗುಡಿ, ಬದುಕಿದರೆ ಜೀವನ, ಓದಿದರೆ ಸ್ವರ, ಹಾಡಿದರೆ ಅಕ್ಷರ. ಕನ್ನಡಕ್ಕೋಸ್ಕರ ಏನ್ ಮಾಡ್ಬೇಕಾಗಿಲ್ಲ ಕಣ್ರೋ, ಏಕೆಂದರೆ ನಮ್ಮನ್ನು ಮಾಡಿರುವುದೇ ಕನ್ನಡ. ನಾನೇ ಕನ್ನಡ, ಕನ್ನಡವೇ ನಾನು. ಕರೆಕ್ಟ್, ಹಾಗೆ ಹೇಳಿದ್ರಿ ಸರ್. ಆಗ್ಬಾದರಿಗೆ ನೀವು ಕನ್ನಡಕ್ಕೋಸ್ಕರ ಎಷ್ಟು ಚೆಂದ ಕೊಡುತ್ತೀರಾ ಗುರುಗಳೇ? ಆ? ನೀವು ಕನ್ನಡಕ್ಕೋಸ್ಕರ ಎಷ್ಟು ಚೆಂದ ಕೊಡುತ್ತೀರಾ ಗುರುಗಳೇ? ನೀವು ಭೇಟಿಯಾದ ಚಂದಾಗಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ. ಆ? ಕನ್ನಡಗೋಸ್ಕರ ಚಂದ ಕೊಡ್ಬೇಕು ಆಗಿಲ್ಲ, ಚಂದ ಎದ್ಬೇಕು ಕೂಡ ಆಗಿಲ್ಲ. ಚಂದವಾಗಿ ಬಾಳಿದರೆ ಸಾಕು. ಅಂದವಾದ ಭಾಷೆಯನ್ನು ಚಂದವಾಗಿ ಮಾತನಾಡಿದರೆ ಸಾಕು, ಕನ್ನಡ ಉಳಿಯುತ್ತೆ. ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಧನ್ಯವಾದ.